ಬಾಯ್ ನ್ಯೂಸ್ಗೆ ಸ್ವಾಗತ. ಬರ್ತಾರೆ 10 ಜನ ಬಂದ್ರು ಸಹ ಅದರಲ್ಲಿ ಒಳ್ಳೆಯವರು ಕೆಟ್ಟವರು ಕೆಲಸ ಮಾಡೋರು ಮಾಡದೇ ಇರೋರು ಸೋಂಬೇರಿಗಳು ಪ್ರಚಾರ ಪ್ರಿಯರು 108 ಜನ ಬರ್ತಾರೆ. ಬಂದ್ರೆ ನಿಮಗ್ ಗೊತ್ತಿರ್ತದೆ ಯಾರು ಕೆಲಸ ಮಾಡ್ತಾರೆ ಯಾರು ಓಟ್ ಹಾಕ್ಬೇಕು ಅಂತ. ಆ ಓಟ್ ಹಾಕಂತ ಕೆಲಸ ಬಂದಾಗ ನಮ್ಮ ಕಣ್ ಮುಂದೆ ನಿಮ್ ಕಣ್ ಮುಂದೆ ಕಾಣೋದು ಇಬ್ರೇ, ಒಂದು ಪುಟ್ಟಣ್ಣ ಇನ್ನೊಂದು ಜೆಡಿಎಸ್ ಪಕ್ಷ. ಇಬ್ಬರಿಗೆ ಪೋಟಿ ಯಾರು ಕನ್ಫ್ಯೂಸ್ ಆಗತ್ತೆ ಬೇಡ, ಯಾರು ಕನ್ಫ್ಯೂಸ್ ಆಗತ್ತೆ ಬೇಡ, ಎಲ್ಲರೂ ಇರೋದಾಗಲಿ. ಯಾರಿಗೋ ಒಬ್ಬರಿಗೆ ಮಾಡಿದಾರಲ್ಲ ಏನೋ ಜವಾಬ್ದಾರಿ ಜನಕ್ಕೆ ಒಳ್ಳೆ ಆಗಂತ ಕೆಲಸ ನಾನ್ ಮಾಡ್ಲಿ, ರಾಜೀವ್ ಗೌಡ್ರು ಮಾಡ್ಲಿ, ಇನ್ನೊಬ್ರು ಮಾಡ್ಲಿ, ಯಾರು ಮಾಡಿದ್ರೆ ಜನಪ್ರತಿನಿಧಿಗಳಾಗಂತವ್ರಿಗೆ ಅದು ಜವಾಬ್ದಾರಿ. ಆ ಜವಾಬ್ದಾರಿನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಜನನು ಸಹ ನಮ್ಮನ್ನು ವಹಿಸ್ತಾರೆ, ಗೌರವಿಸ್ತಾರೆ, ಮುಂದೆ ನಮ್ಗೆ ಗೌರವನು ಕೊಡ್ತಾರೆ. ಅದು ಬಿಟ್ಟು ಏನೋ ನನಗೆ ಮಂತ್ರಿ ಪದವಿ ಕೊಟ್ಟಿದ್ದಾರೆ, ನಾನೇ ಹೆಚ್ಚು ನಾನೇ ಕಮ್ಮಿ ಎಲ್ಲ ನಾನೇ ಅಂದ್ರೆ ನಾನು ಅನ್ನೋದು ಎಲ್ಲೂ ಸಲ್ಲಲ್ಲ. ನಾನು ಅನ್ನೋದು ಮನುಷ್ಯನಿಂದ ಹೋದ್ರೆ ಎಲ್ಲಾ ಕಡೆನೂ ಸಲ್ತಾನೆ. ನಾನು ಅನ್ನೋದು ನಾವು ಬಿಡ್ಬೇಕು ಫಸ್ಟ್. ಹಂಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ. ರಾಜೀವ್ ಗೌಡ್ರಿಗೆ ಶುಭ ಆಗ್ಲಿ. ಇನ್ನ ಪ್ರಯತ್ನ ಮಾಡ್ತಾ ಇರೋಂಥವ್ರು, ತಾಲೂಕ್ ಕಟ್ತೀನಿ ಅಂತವ್ರು ಎಲ್ರಿಗೂ ಸಹ ಶುಭ ಆಗ್ಲಿ. ಅದ್ರ ಭಾಗವಾಗಿ ನಾನು ಸಹ ಕೆಲಸ ಮಾಡ್ತಾ ಇದ್ದೀನಿ. ಯಾರ ಶ್ರಮ ಏನಿದೆ ಅಂತ ಹೇಳಿ ಜನಕ್ಕೆ ಗೊತ್ತಿರ್ತದೆ, ಜನ ತೀರ್ಮಾನ ಮಾಡ್ತಾರೆ. 28 ನೋಡೋಣ. ಪೋಟಿ ಇಬ್ಬರಿಗೆ ಇರ್ತದೆ, ಪುಟ್ಟು ಆಂಜಿನಪ್ಪ, BN ರವಿಕುಮಾರ್, ಇದು ಸತ್ಯ. ಅದು ಬಿಟ್ಟು ನಾನೇ ಅಂತ ಬಡಾಯಿ ಕುಚ್ಕೊಂಡು ಬೊಂಬೆ ಆಟ ಆಡೋದಾದ್ರೆ ಪ್ರಯೋಜನ ಏನ್ ಬರ್ತದೆ? ಎಲ್ಲ ಪಿಕ್ಚರ್ ನೋಡ್ತಾರೆ ಅಷ್ಟೇ. ಪಿಕ್ಚರ್ ನೋಡ್ಬಿಟ್ಟು ಮನೆಗೆ ಹೋಗ್ತಾರೆ. ರಿಸಲ್ಟ್ ಫಲಿತಾಂಶ ಇರೋದಿಲ್ಲ. ಫಲಿತಾಂಶ 3ನೇ ಸ್ಥಾನ 4ನೇ ಸ್ಥಾನ ಆಗ್ತದೆ. ಅದಾಗದ್ ಬೇಡ. ಸೀರಿಯಸ್ ಆಗಿ ನಾವು ರಾಜಕಾರಣ ಮಾಡ್ಬೇಕು. ಅವ್ರವ್ರ ಅಭಿಮಾನ ಅವ್ರವ್ರಿಗೆ ಇರ್ತದೆ.